ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರೂಪ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ನನ್ನ ತಂಗಿ ಮನೇಲಿ. ನನ್ನ ತಂಗಿ ಏನು ಸ್ಪೆಷಲ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಯ್ ಮಾಡ್ರಿ. ಇವ್ರು ನನ್ನ ಹಸ್ಬೆಂಡ್, ಇದು ನನ್ನ ಅಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ನಮ್ಮಮ್ಮ. ನನಗೆಲ್ಲದಕ್ಕೂ ಎನ್ಕರೇಜ್ ಮಾಡೋದು ನಮ್ಮಮ್ಮನೇ. ಇವ್ರು ನನ್ನ ಮಗ ಲಕ್ಕಿ ಶೆಟ್ಟಿ. ಹಾಯ್ ಮಾಡು ಲಕ್ಕಿ. ಇವ್ರು ನನ್ನ ಮೀನಾ, ಅವ್ರ ಹಸ್ಬೆಂಡ್. ಹಾಯ್ ಮಾಡು. ಮೀನಾ ಏನು ಮಾಡ್ತಾ ಇದೀಯಾ? ಇವಳು ನನ್ನ ಮಗಳು ಚಂದನ. ಇವಳು ನನ್ನ ತಂಗಿ. ಏನು ಮಾಡ್ತಾ ಇದೀಯಾ ಮೀನಾ? ಮಟನ್ ಸಾಂಬಾರು. ಆಮೇಲೆ ನೋಡಿ ಏನೇನೋ ಮಾಡ್ತಿದ್ದಾಳೆ. ನಾವು ಬಂದಿದ್ದೀವಿ ಅಂತ ಸ್ಪೆಷಲ್ ಮಟನ್ನು, ಚಿಕನ್ನು. ಇನ್ನು ಮಟನ್ ಸಾಂಬಾರು, ಚಿಕನ್ ಚಿಲ್ಲಿ ಚಿಕನ್ ಮತ್ತೆ ಮಟನ್ ಸಾಂಬಾರು ಮಾಡ್ತಿದ್ದಾಳೆ. ಈ ರೆಸಿಪಿ ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ. ಫಸ್ಟ್ ಚಕ್ಕೆ ಲವಂಗ ಹಾಕ್ತಿದ್ದಾಳೆ. ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಮಿಕ್ಸಿಲಿ ರುಬ್ಕೋಬೇಕು. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ, ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಈ ಥರ ಕಲರ್ ಚೇಂಜ್ ಆದಮೇಲೆ ಮಟನ್ ಹಾಕೋಬೇಕು. ಎಷ್ಟು ಕೆ ಜಿ ಮಟನಿಗೆ? 1.5 kg ಮಟನ್ಗೆ ಮಾಡ್ತಾ ಇರೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನ್ ಅರಿಶಿನ, 1 ಹಿಡಿಯಷ್ಟು ಉಪ್ಪು, ಕಲ್ಲುಪ್ಪು, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಆಚಿ ಚಿಕನ್ ಮಸಾಲೆ, 1 ಸ್ಪೂನ್ ಧನಿಯಾ ಪುಡಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲದಕ್ಕೂ ಮಟನ್ಗೆ ಕ್ಲೀನಾಗಿ ಇಟ್ಕೋಬೇಕು. ನೀಟಾಗಿ ಈಗಲೇ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಮಸಾಲೆ, ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ಮಸಾಲೆ ಎಲ್ಲ ರೋಸ್ಟ್ ಆದಮೇಲೆ ಅದನ್ನ ಕ್ಲೀನಾಗಿ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಬಿಟ್ಟು ಆಮೇಲೆ ಮುಚ್ಚಳ ಹಾಕೋಬೇಕು. ಅದು ಬೇಯೋಗಂಟ ವಿಜಲ್ ಹೊಡ್ಸ್ಕೊಂಡು ಮಟನ್ ಸಾಂಬಾರು ರೆಡಿಯಾಗಿದೆ. ಈಗ ಓಪನ್ ಮಾಡ್ತಾಯಿದ್ದೆ. ಚಿಕನ್ನು ರೆಡಿಯಾಗಿದೆ.